ನಡಿಯೇ ನಡಿ. ನಿಮ್ಮ ಅಪ್ಪ ಅಮ್ಮ ಎಂತವ್ರು ಅಂತ ಎಲ್ಲರಿಗೂ ಗೊತ್ತಾಗ್ಲಿ. ಅವ್ರ ಎದುರಿಗೆ ನಿನ್ನ ಹತ್ರ ಮಾತಾಡ್ತೀನಿ. ನಡಿ. ಇಂದ್ರ, ನನ್ನ ಮಾತು ಕೇಳು. ಮನೆ ಮುಂದೆ ಗಲಾಟೆ ಮಾಡೋದು ಬೇಡ. ಏನಿದ್ರು ಕೂತ್ ಮಾತಾಡೋಣ. ರೀ, ಕುತ್ತಿಗೆ ಕೊಯ್ಯಕ್ಕೆ ಕಾಯ್ಕೊಂಡು ನಿಂತವ್ರ ಮುಂದೆ ಕೂತ್ಕೊಂಡು ಮಾತಾಡೋದ ಬೇಡ ನನ್ನ ನೀವು. ನಡಿಯ ನಡಿಯ. ಬಾ ಕೂತ್ಕೋ. ಸುಬ್ಬು, ನಾನ್ ಕೂತ್ಕೊಳ್ಳೋದ? ಇಲ್ಲ ಇಲ್ಲ, ನೀನ್ ಇಂಟರ್ವ್ಯೂ ತಗೊಳ್ಳೋದು. ನೀನ್ ಕೂತ್ಕೋ, ನಾನ್ ನಿಂತ್ಕೊಂತೀನಿ. ನೋಡಿ ಶ್ರೀವಲ್ಲಿ, ಮಿನಿಸ್ಟ್ರಿಗೆ ಪಿ ಎ ಆಗಬೇಕಂದ್ರೆ ಅದಕ್ಕೊಂದಷ್ಟು ಪ್ರಶ್ನೆಗಳಿರುತ್ತೆ. ನೀನು ಪಿ ಎಗೆ ಪಿ ಎ ಆಗಬೇಕು ಅಂತಿದ್ಯಾ. ನಿನಗೆ ಸ್ವಲ್ಪ ಸಿಂಪಲ್ ಆಗಿರೋ ಕ್ವಶನ್ಸ್ ಕೇಳ್ತೀನಿ. ಯಾಕಂದರೆ ಮಿನಿಸ್ಟ್ರಿಗೆ ಪಿ ಎ ಆಗಬೇಕಂದ್ರೆ ಎಜುಕೇಷನ್ ಇರಬೇಕು, ಜನರಲ್ ನಾಲೆಡ್ಜ್ ಇರಬೇಕು. ನೀನು ಪಿ ಎಗೆ ಪಿ ಎ ಆಗಬೇಕಂತಿದ್ಯಲ್ಲ, ಅದಕ್ಕೆ ಮುಖ್ಯವಾಗಿ ಕಾಮನ್ ಸೆನ್ಸ್ ಇರಬೇಕು. ನಿನಗೆ ಕಾಮನ್ ಸೆನ್ಸ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಹೋ ಸುಬ್ಬು, ಏನ್ ಪ್ರಶ್ನೆ ಬೇಕಾದ್ರೂ ಕೇಳು, ಎಲ್ಲನೂ ಓದ್ಕೊಂಡು ಬಂದಿದ್ದೀನಿ. ಏ ಶ್ರೀವಲ್ಲಿ, ಬಾಲ್ ಹಾಕೋಕ್ಕೂ ಮುಂಚೆನೆ ಬೋಲ್ಡ್ ಆಗ್ಬಿಟ್ಟಿಯಲ್ಲ. ಏನಂದ? ಅಂದ್ರೆ ಪ್ರಶ್ನೆ ಕೇಳೋಕ್ಕೂ ಮುಂಚೆ ತಪ್ಪಾದ ಉತ್ತರ ಕೊಟ್ಟಿದ್ಯಾ ಅಂದೆ. ಕುತ್ಕೋ. ಇಲ್ಲ ಸುಬ್ಬು, ನಿನ್ ಪ್ರಶ್ನೆನೇ ಕೇಳಿಲ್ಲ. ಅದ್ ಹೆಂಗ್ ನಾನು ತಪ್ಪು ಉತ್ತರ ಕೊಡ್ತೀನಿ? ಹೇ ಸುಬ್ಬು, ಅದೆಲ್ಲ ಬಿಡು. ನಿನ್ ಪ್ರಶ್ನೆ ಕೇಳಿಗ ಅವಳಿಗೆ. ಮೊದಲನೇ ಪ್ರಶ್ನೆ, ನೀನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀಯ. ನಿನ್ನ ಎಡಗಡೆಗೆ 1,000 ರೂಪಾಯಿ ನೋಟ್ ಬಿದ್ದಿರುತ್ತೆ, ಬಲಗಡೆಗೆ 1,000 ರೂಪಾಯಿ ನೋಟ್ ಬಿದ್ದಿರುತ್ತೆ. ನೀನು ಯಾವ್ದು ಎತ್ಕೊಂತೀಯ? ಸುಬ್ಬು, ಈ ಆನ್ಸರ್ ತುಂಬಾ ಈಸಿ. ನನ್ನ ನೆನ್ಪೆದ್ದಿ ಅನ್ಕೊಂಡಿದ್ಯಾ? ನೋಡ್ ಹೇಗೆ ಆನ್ಸರ್ ಕೊಡ್ತೀನಿ ಅಂತ. ಬಲಗಡೆ ಇರೋ 2,000 ರೂಪಾಯಿ ನೋಟ್ಗಳನ್ನ ಎತ್ಕೋತೀನಿ. ಅಯ್ಯಯ್ಯೋ ಶ್ರೀವಲ್ಲಿ, ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು ತಾನೆ. ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಬಲ್ಗಡೆ ಇರೋ 2 1,000 ನೋಟು, ಎಡಗಡೆ ಇರೋ 1,000 ನೋಟು 3 ಎತ್ಕೊಂಡ್ಬಿಡ್ತಿದ್ದೆ. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಫ್ರೀಯಾಗಿ ದುಡ್ಡು ಬಿದ್ದಿದ್ರೆ ಎಲ್ಲ ಎತ್ಕೊಳ್ಳೋ ಜಾಣ್ತನ ಅಲ್ವಾ? ಹೌದಲ್ವಾ? ಇದ್ ನನಗ್ ಗೊತ್ತೇ ಆಗ್ಲಿಲ್ಲ. ಏನ್ ಸುಬ್ಬು, ನಾನು ಹೇಳಿರೋ ಆನ್ಸರ್ ಕರೆಕ್ಟ್ ಅಲ್ವಾ? ಇಬ್ರು ಆನ್ಸರ್ ತಪ್ಪಾಗಿ ಹೇಳಿದ್ದೀರಾ. 1,000 ರೂಪಾಯಿ ನೋಟ್ ಎಲ್ಲಿದೆ? ಬ್ಯಾನ್ ಆಗಿಲ್ವಾ? ನಾವು ದಾರಿಲಿ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಇರಬೇಕು. ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ಬಾರ್ದು. ಆಯ್ತು, ಎರಡನೇ ಪ್ರಶ್ನೆ ಕೇಳ್ತೀನಿ. ಮೊದಲನೇದಕ್ಕೆ ಆಲ್ರೆಡಿ ತಪ್ಪು ಉತ್ತರ ಕೊಟ್ಬಿಟ್ಟಿದ್ಯಾ. ಹೂ ಸುಬ್ಬು, ಕೇಳು ಕೇಳು, ನಾನು ಕೊಡ್ತೀನಿ. ಎಡಗೈಲಿ 1 kg ಹತ್ತಿ ಇರುತ್ತೆ, ಬಲಗೈಲಿ 1 kg ಕಬ್ಬಣ ಇರುತ್ತೆ. ಯಾವ್ದು ತೂಕ ಜಾಸ್ತಿ? 1 kg ಹತ್ತಿ ಇರುತ್ತೆ ಎಡಗೈಲಿ, ಬಲಗೈಲಿ 1 kg ಕಬ್ಬಣ ಇರುತ್ತೆ. ತೂಕ ಯಾವ್ದು ಜಾಸ್ತಿ? ಸುಬ್ಬು, ಇದು ತುಂಬಾ ಈಸಿ ಆನ್ಸರ್ ಸುಬ್ಬು. ನೋಡು, ಒಂದ್ ಕೈಲಿ ಹತ್ತಿ ಇರುತ್ತೆ, ಇನ್ನೊಂದ್ ಕೈಲಿ ಕಬ್ಬಣ ಇರುತ್ತೆ. ಇವೆರಡರಲ್ಲಿ ಕಬ್ಬಣ ತಾನೇ ತೂಕ ಜಾಸ್ತಿ. ಕರೆಕ್ಟು ಕರೆಕ್ಟು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. 1 kg ಹತ್ತಿ 1 kg ಕಬ್ಬಣ ಎರಡು ಒಂದೇ ತೂಕ ಇರುತ್ತೆ ತಾನೆ, ಸಮವಾಗಿರಲ್ವಾ? ಹೌದಲ್ವಾ ಸುಬ್ಬು? ಹೌದು. ಸುಬ್ಬು, ಸರಿ, ಈಗ ಮೂರನೇ ಪ್ರಶ್ನೆ ಕೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಕರೆಕ್ಟಾಗಿ ಕೇಳಿಸ್ಕೋಬೇಕು. ಸರಿ ಸುಬ್ಬು, ಕೇಳು ಕೇಳು ಕೇಳು. ನೀನು ಕೆಲ್ಸಕ್ಕೆ ಅಂತ 2 ವೀಲರಲ್ಲಿ ಬರ್ತಾ ಇರ್ತೀಯ, ಹೆಲ್ಮೆಟ್ ಹಾಕಿರಲ್ಲ. ಪೊಲೀಸ್ ನಿನ್ನ ಹಿಡಿದು ಬಿಡ್ತಾರೆ. ಡಾಕ್ಯುಮೆಂಟ್ಸ್ ತೋರಿಸು, ಅದು ತೋರಿಸು, ಇದು ತೋರಿಸು ಅಂತ. ನೀನು ಬಿಡೋದೇ ಇಲ್ಲ. ಅವಾಗ ಏನ್ ಮಾಡ್ತೀಯ? ಏನ್ ಮಾಡ್ತೀನ ಸುಬ್ಬು? ಮಿನಿಸ್ಟರ್ ಮನೇಲಿ ಕೆಲಸ ಮಾಡೋಳು ನಾನು, ಮಿನಿಸ್ಟರ್ PA ಗೆ PA ನಾನು. ನನ್ನನ್ನೇ ಹಿಡ್ದಿದ್ಯಾ, ನಿನ್ನನ್ನು ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ಅಂತ ಆವಾಜ್ ಹಾಕ್ತೀನಿ. ಸುಬ್ಬು, ಕೆಲ್ಸಕ್ಕೆ ಬರತ್ ತಾನೇ ಇಂಪಾರ್ಟೆಂಟು ಅಲ್ವಾ ಶ್ರವಣಿ? ಗೊತ್ತಿಲ್ಲ, ಇದಕ್ಕೆ ಏನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಬೇರೆ ಮಿನಿಸ್ಟರ್ ಹತ್ರ ನಡಿಬೋದೇನೋ, ಆದರೆ ನಮ್ಮ ಯಜಮಾನ್ ಹತ್ರ ನಡೆಯಲ್ಲ. ಫಸ್ಟ್ ಆಫ್ ಆಲ್, ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸೋದೇ ತಪ್ಪು. ಅಂಥದ್ರಲ್ಲಿ ನಾನು ಮಿನಿಸ್ಟ್ರ್ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ, ಅದು ಇದು ಅಂತೆಲ್ಲ ಅವ್ರ ಹತ್ರ ಹೇಳ್ಕೊಂಡು ಕೂರ್ತೀಯಾ?
ಯಜಮಾನ್ರು ನೀನು ಈ ಥರ ಇದೆಯಾ ಅಂದರೆ ನೀನು ಹತ್ತಿರಕ್ಕೆ ಸೇರಿಸಲ್ಲ, ಗೊತ್ತಾ ನಿನ್ಗೆ ಅದನ್ನು? ಯಜಮಾನ್ ಹೆಸರನ್ನ ಎಲ್ಲೂ ನೀನು ದುರುಪಯೋಗ ಪಡಿಸ್ಕೊಳ್ಳೇಬಾರ್ದು. ತಾವು ಕಾಮನ್ ಸೆನ್ಸ್ನ ತುಂಬ ಚೆನ್ನಾಗಿ ಓದ್ಕೊಂಡ್ಬಂದು ಎಲ್ಲದಕ್ಕೂ ತಪ್ಪುತ್ತರ ಕೊಟ್ಟು ಇಂಟರ್ವ್ಯೂನಲ್ಲಿ ಫೇಲ್ ಆಗಿದ್ದೀರಾ. ಇವಾಗ ನೀವು ಹೊರಡ್ಬೋದು. ಇಲ್ಲ, ಎಲ್ಲ ಮೋಸ ಇದು. ನೀನು ಬೇಕು ಅಂತಾನೆ ನಾನು ಫೇಲ್ ಮಾಡಿರೋದು. ನಾನು ಓದಿರೋ ಬುಕ್ಕಲ್ಲಿ ಯಾವುದೂ ಇರಲಿಲ್ಲ. ನಾನು ಓದಿಲ್ದೇ ಇರೋದು, ಬುಕ್ಕಲ್ಲಿ ಇಲ್ದಿರೋ ಪ್ರಶ್ನೆಗಳನ್ನ ಕೇಳಿ ಬೇಕು ಬೇಕು ಅಂತ ಫೇಲ್ ಮಾಡಿದ್ಯಲ್ಲ ನೀನು. ನನಗೆ ಗೊತ್ತಾಯ್ತು ಸುಬ್ಬು, ಇದೆಲ್ಲ ನೀನು ಬೇಕು ಅಂತಾನೆ ಮಾಡಿದ್ದು. ಅಲ್ಲ, ನನ್ನ ಕೆಲ್ಸಕ್ಕೆ ಬರೋದು ಇಷ್ಟ ಇಲ್ಲ ಅಂತಂದ್ರೆ ನೇರವಾಗಿ ತಾನೇ ಹೇಳ್ಬೇಕು. ಯಾಕೆ ಈ ಥರ ಮೋಸ ಮಾಡಿ ಡ್ರಾಮಾ ಮಾಡ್ತೀಯಾ? ನೋಡು ನೋಡು ನೋಡು, ನಾನು ತುಂಬಾ ನಿಯತ್ತಾಗಿ ನ್ಯಾಯವಾಗಿ ಪ್ರಶ್ನೆ ಕೇಳಿದ್ದೀನಿ. ಉತ್ತರ ಕೊಡೋಕ್ಕಾಗದೆ ಪ್ರಶ್ನೆ ತಪ್ಪು ಅಂತಿದ್ಯಾ? ಇಲ್ಲೂ ತಪ್ಪಾಗಿ ನಡ್ಕೋತಾ ಇದೆಯಾ? ಇಲ್ಲ ಸುಬ್ಬು, ನೀನೇ ನನ್ನ ಬೇಕು ಬೇಕು ಅಂತ ಫೇಲ್ ಮಾಡಿದ್ರೆ ನನಗೆ ಎಲ್ಲಾನು ಗೊತ್ತಾಯ್ತು. ನಾನೇನು ದಡ್ಡಿ ಅಲ್ಲ, ನನಗೆ ಗೊತ್ತು. ಏ ಕಬ್ಬು ಸುಬ್ಬು, ಯಾಕೋ ಅವಳನ್ನ ಫೇಲ್ ಮಾಡಿದೆ? ಒಂದು ಸ್ವಲ್ಪ ಈಸಿ ಆಗಿರೋ ಕ್ವಶನ್ಸ್ ಕೇಳ್ಬೇಕು ತಾನೆ. ಇದಕ್ಕಿನ್ನ ಈಸಿ ಆಗಿರೋ ಕ್ವಶನ್ಸ್ ನನಗೆ ಗೊತ್ತಿಲ್ಲ ಮೇಡಮ್. ಸುಮ್ಮನಿರು ನೀನು. ನನ್ನನ್ನ ಏನ್ ಅನ್ಕೊಂಡಿದ್ದೀರಾ ನೀವು? ನಿಮಗೆಲ್ಲ ಒಂದು ಗತಿ ಕಾಣಿಸ್ತಾ ಇದ್ರೆ ನಾನು ತಿಥಿ ಮಾಡದೆ ಬಿಡಲ್ಲ ನೀವು. ಛೇ 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 ಮಮ್ಮಿ, ಆ ಮೇಲ್ಗಡೆ ಮನೆ ಓನರಮ್ಮ ಕಟ್ವಾಣಿ, ಅಲ್ಲಿ ಮಾತಾಡಿದ್ರೆ ಇಲ್ಲಿ ಕೇಳಿಸುತ್ತೆ. ಹ್ಞೂ ಕಾಣ, ಟಿ ವಿ ಸೌಂಡು ಅಷ್ಟು ಕೊಟ್ಟರು ಆ ಎಮ್ಮನ ಸೌಂಡ್ ಮಾತ್ರ ಕಡಿಮೆ ಆಗೋದಿಲ್ಲ ನೋಡು. ಬೀಗ್ರೆ, ಮುಂದಿನ ತಿಂಗಳಿಂದ ಬಾಡಿಗೆ ಸ್ವಲ್ಪ ಕಡಿಮೆ ಕೊಡಿ ಆ ಎಮ್ಮಂಗೆ. ಅಲ್ಲ, ಆ ಎಮ್ಮನ ಹತ್ರ ಬೈಸ್ಕೊಂಡು ಈ ಗಲಾಟೆ ಕೇಳ್ಕೊಂಡು ಇದೇನು ಹಣೆ ಬರ ನಮಗೆ ಅಂತೀನಿ. ಮಮ್ಮಿ, ನಮ್ಮ ಮನೆ ನೋಡು ಹೇಗೆ ಶಾಂತವಾಗಿದೆ. ಇದೇನಾದ್ರು ನಮ್ಮ ಸ್ವಂತ ಮನೆ ಆಗೋಗಿದ್ದಿದ್ರೆ ಶಾಂತಿ ನಿವಾಸ ಅಂತ ನಾಮಕರಣ ಮಾಡ್ಬಿಡ್ತಿದ್ದೆ. ಲೇ 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 ಸುಂದರ ದರಿದ್ರ, ಶಾಂತಿ ನಿವಾಸ ಅಲ್ಲ ಕಣೋ, ಕಸ್ತೂರಿ ನಿವಾಸ. ಈ ಕಸ್ತೂರಿ ನಿವಾಸದಲ್ಲಿ ನಮ್ಮ ಬೀಗರು ರಾಜ ರಾಣಿ ತರ ಗಾಂಭೀರ್ಯದಿಂದ ಕುಳಿತಿರ್ತಾರೆ. ಇನ್ನ ನಮ್ಮ ಸುಬ್ಬು ದೇವತಾ ಮನುಷ್ಯ, ನಮ್ಮ ಧನಲಕ್ಷ್ಮಿ ಮಹಾಲಕ್ಷ್ಮಿ. ಇನ್ನು ನೋಡು, ನಮ್ಮವರು ವಯಸ್ಸಿಗೆ ಬಂದಿರೋ ಹೆಣ್ಮಗಳಾದರೂ ತಲೆ ಎತ್ತಿ ನೋಡೋದಿಲ್ಲ ಮಾರಾಯ. ಅಂಥ ಹುಡುಗಿ, ಹೆಣ್ಣು ಮಕ್ಕಳು ಅಂದರೆ ಅವಳನ್ನು ನೋಡಿ ಕಲಿಬೇಕು. ನಾವು ಈ ಮನೇಲಿ ಇಷ್ಟು ಜನ ಇದ್ರೂ ಒಂದು ಸೌಂಡು ಕೂಡ ಆಚೆ ಹೋಗಲ್ಲ ಕಣೋ. ಆದರೆ ಮೇಲ್ಗಡೆ ಮನೆಯಲ್ಲಿ ಇರೋರು 4 ಜನ, ಅಬ್ಬಬ್ಬಬ್ಬಬ್ಬಬ್ಬ ಅದೇನು ಸೌಂಡ್ ಮಾಡ್ತಾರೆ ಬಿಡ್ಸಲೇ. ಲೇ ವಿಶಾಲು, ವರು ಮನೆಗೆ ಬದಲೇನೆ. ಅವಳು ಹೋಗಿ ತುಂಬ ಹೊತ್ತಾಯ್ತಲ್ಲ, ಆಗಲೇ ಬಂದು ರೂಮಲ್ಲಿ ಇರಬೇಕು. ನೋಡ್ತೀನಿ ರೀ. ಬಾರೆ ಏ ಬಾರೆ, ಏ ಪದ್ಮನಾಭ, ವಿಶಾಲಾಕ್ಷಿ, ಬನ್ರಿ ಆಚೆಗೆ. ಒಳಗಡೆ ಕೂತ್ಕೊಂಡು ಮನೆ ಹಾಳು ಬುದ್ಧಿ ತೋರ್ತಿದ್ದು ಸಾಕು. ನನ್ನ ಮನೆ ಹಾಳು ಮಾಡಿ ನನ್ನ ಬಾಯಿ ಮಣ್ಣು ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಬನ್ನಿ ಆಚೆ. ನಾನು ಅನ್ಕೊಂಡ್ ಬಂದಿದ್ದೆ ಒಂದು, ಇಲ್ಲಿ ಆಗ್ತಿರೋದು ಇನ್ನೊಂದು. ಅಲ್ಲ, ಶ್ರಾವಣಿನೇ ಒಪ್ಕೊಂಡ್ಮೇಲೆ ಇವ್ನಿಗೆ ಒಪ್ಕೊಳಕ್ ಏನ್ ಕಷ್ಟ? ಈ ಮನೆಗೆ ಬರ್ಬೇಕು ಅಂತಂದ್ರೆ ನಾನು ಯಾವ್ದಾದ್ರು ಕೆಲಸ ಇಲ್ಲಿ ಮಾಡ್ಬೇಕು, ಇಲ್ಲ ಅಂದ್ರೆ ಈ ಮನೆಗೆ ಬರೋದಕ್ಕಾಗಲ್ಲ. ಏನ್ ಮಾಡ್ಲಿ ನಾನು? ಏನಾಯ್ತು? ಯಾಕೆ ಅಳ್ತಿದ್ಯಾ? ಅದು ಸುಬ್ಬುಗೆ ಪಿಎ ಆಗಿ ಕೆಲ್ಸಕ್ಕೆ ಸೇರ್ಕೊಳ್ಳೋದಕ್ಕೆ ಅಂತ ಇಲ್ಲಿಗೆ ಬಂದೆ. ಈಗ ಸುಬ್ಬು ನನ್ನನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿಲ್ಲ. ಹಾ, ಸುಬ್ಬುಗೆ ಪಿ ಆಗಿ ಕೆಲಸ ಸೇರ್ಕೊಳ್ಳೋಕೆ? ಅಲ್ಲ, ಸುಬ್ಬು ಯಾರು ನಿನ್ನ ಕೆಲ್ಸಕ್ಕೆ ಸೇರಿಸ್ಕೋಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋದಕ್ಕೆ? ಈ ಮನೆಯಲ್ಲಿ ಏನೇ ತೀರ್ಮಾನ ಮಾಡೋದಾದ್ರೂ ಅದು ನಾನು ಮಾಡಬೇಕು. ಅಂಥದ್ರಲ್ಲಿ ಸುಬ್ಬು ಯಾರು ನಿನಗೆ ಕೆಲಸ ಕೊಡಲ್ಲ ಅಂತ ಹೇಳೋದಕ್ಕೆ? ಈಗೇನು, ನೀನಿಲ್ಲಿ ಕೆಲಸ ಮಾಡಬೇಕು. ಹ್ಞೂ ಮೇಡಮ್, ನನಗೆ ಕೆಲಸ ಬೇಕು. ತುಂಬಾ ಆಸೆ ಇಟ್ಕೊಂಡು ಬಂದಿದ್ದೀನಿ. ಮಾಮ್, ಈ ಮನೇಲಿ ಕೆಲಸ ಮಾಡಬೇಕು ಅಂದರೆ ಸುಬ್ಬು ಪಿಯನೇ ಆಗಿರ್ಬೇಕಾ? ಬೇರೆ ಕೆಲಸ ಕೊಡ್ಬೋದಲ್ವಾ? ಖಂಡಿತ ಕೊಡೋಣ. ಇವಳಿಗೆ ನಮ್ಮ ಮನೆ ಬಗ್ಗೆ, ವೀರು ಬಗ್ಗೆ ತುಂಬ ಗೌರವ ಇದೆ. ನಿನ್ನಂಥವಳು ಈ ಮನೇಲಿ ಇರಬೇಕು.
ನೀನಿಲ್ಲಿದ್ರೇ ನನ್ನ ಕೆಲಸ ಸುಲಭವಾಗಿ ಆಗೋದು. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆದರೆ ನಾನು ಇಲ್ಲಿ ಏನು ಕೆಲಸ ಮಾಡ್ಬೋದು? ನಿನ್ನ ನೋಡ್ತಿದ್ರೆ ಒಳ್ಳೆ ಫ್ಯಾಮಿಲಿಯಿಂದ ಬಂದು ಹುಡುಗಿ ಥರ ಕಾಣಿಸ್ತಿದ್ಯಾ. ಹ್ಞೂ ಮೇಡಮ್, ನಮ್ಮಪ್ಪ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ನಮ್ಮಮ್ಮನ ಹೆಸರಲ್ಲಿ ತುಂಬ ಮನೆಗಳಿದೆ, ಬಾಡಿಗೆ ಕೊಟ್ಟಿದ್ದೀವಿ ಅದನ್ನೆಲ್ಲ. ವೆರಿ ಗುಡ್. ಹಾಗಿದ್ರೆ ನಿನಗೆ ಅಂತ ಇಂಥ ಕೆಲಸ ಕೊಡೋದಕ್ಕಾಗಲ್ಲ. ಮೇಡಮ್, ಹಾಗಿದ್ರೆ ನಾನು ನಿಮಗೆ ಪಿ ಆಗ್ಬಿಡ್ಲಾ? ಬೇಡಮ್ಮ, ನೀನು ನನಗೆ ಪಿ ಆಗೋಷ್ಟು ದೊಡ್ಡವಳಲ್ಲ ನಾನು. ಆದರೂ ನಿನ್ನ ಮಾತು, ನಿನ್ನ ಸಂಸ್ಕಾರ ಎಲ್ಲ ನೋಡ್ತಿದ್ರೆ ನಿನಗೆ ಒಂದೊಳ್ಳೆ ಕೆಲಸ ಕೊಡಬೇಕು. ಬೇರೆ ಏನು ಕೆಲಸ ಕೊಡೋದು? ನನಗೆ ಡ್ಯಾನ್ಸ್ ಬರುತ್ತಾ? ಡ್ಯಾನ್ಸ್ ಬರುತ್ತಾ ಮೇಡಮ್? ನಾನು ಸಕ್ಕತ್ತಾಗಿ ಕುಡಿತೀನಿ. ಹಾಗಿದ್ರೆ ಈಗ ಹೋದ್ಲಲ್ಲ ಪಿಂಕಿ, ನನ್ನ ತಮ್ಮನ ಮಗಳು, ಅವಳಿಗೆ ನೀನು ಡ್ಯಾನ್ಸ್ ಹೇಳ್ಕೊಡ್ತೀಯಾ? ಹ್ಞೂ ಮೇಡಮ್, ಸರಿ ಆಯ್ತು. ಡ್ಯಾನ್ಸ್ ಹೇಳ್ಕೊಡ್ಬೇಕಷ್ಟೇ ತಾನೆ? ಸರಿ ಮೇಡಮ್. ಹಾಗಾದ್ರೆ ಪ್ರತಿದಿನ ನೀನು ಅವಳಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು. ಇದೇ ನಿನ್ನ ಕೆಲಸ. ಏಯ್, ಸ್ಯಾಲ್ರಿ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಕೆಲ್ಸಕ್ಕೆ ತಕ್ಕಂತೆ ಸಂಬಳ ಕೊಡ್ತೀನಿ. ಮೇಡಮ್, ನನಗೆ ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಇಲ್ಲ. ಹಾಗಾದ್ರೆ ನಂಗೆ ಮನೇಲಿ ಕೆಲಸ ಸಿಕ್ಬಿಡ್ತಾ? ಕೆಲಸ ಸಿಕ್ಕಿ 30 ಸೆಕೆಂಡ್ ಆಯ್ತಲ್ಲ. ಹಾಗಿದ್ರೆ ನಾನು ಪ್ರತಿದಿನ ಮನೆಗೆ ಬರ್ಬೋದಲ್ವಾ? ಬರಲೇಬೇಕು ಅಲ್ವಾ ಮಾಮ್? ಹಾ, ಬರಬೇಕು. ಬರೋದು ಮಾತ್ರ ಅಲ್ಲ, ನೀನು ಈ ಮನೇಲಿ ಒಬ್ಳು ಅನ್ನೋ ಹಾಗೆ ಇರ್ಬೋದು. ಸರಿನಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸುಪ್ಪು, ನಿಂಗೊಂದು ವಿಷಯ ಗೊತ್ತಾ? ನನಗೆ ಕೆಲಸ ಸಿಕ್ಬಿಡ್ತು. ನೀನ್ ಕೆಲಸ ಕೊಟ್ಟಿಲ್ಲ ಅಂದ್ರೆ ಏನು, ಮೇಡಮ್ ಕೆಲಸ ಕೊಟ್ರು. ಏನಿದೆಲ್ಲ? ಅಲ್ಲ, ನೀನು ಯಾಕೆ ಇಲ್ಲಿ ಕೆಲಸ ಮಾಡಬೇಕು? ಅಷ್ಟಕ್ಕೂ ನಿಂಗೆ ಸಂಪಾದನೆ ಮಾಡಿ ದುಡಿಯೋಷ್ಟು ಅವಶ್ಯಕತೆ ಏನಿದೆ? ಯಾಕೆ ಸುಬ್ಬು ಹಾಗೆ ಹೇಳ್ತೀಯಾ? ಹೆಣ್ಮಕ್ಳನ್ನ ಮಾತ್ರಕ್ಕೆ ಮನೇಲೇ ಬಿದ್ದಿರ್ಬೇಕಾ? ಅವಳ ಕಾಲ್ ಮೇಲೆ ಅವಳು ನಿಂತ್ಕೋಬೇಕು ಅಂತ ಆಸೆ ಪಡ್ತಿದ್ದಾಳೆ. ಮೇಡಮ್, ಅವಳು ಇಲ್ಲಿದ್ದರೆ ಅವಳು ಕಾಲ ಮೇಲೆ ನಿಂತ್ಕೊಳ್ಳೋ, ನನ್ನ ತಲೆ ಮೇಲೆ ನಿಂತ್ಕೊಂತಾಳೆ. ಅದು ಸರಿ, ಶ್ರೀವಲ್ಲಿ, ನಿಂಗೆ ಕೆಲಸ ಸಿಕ್ತು ಅಂದ್ಯಲ್ಲ, ಏನು ಕೆಲಸ ಕೊಟ್ಟರು ಅವರು? ಅದು ಪಿಂಕಿ ಇದ್ದಾಳಲ್ಲ, ಅವಳಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಂತೆ. ನಾನು ಡ್ಯಾನ್ಸ್ ಟೀಚರ್ ಆಗಿ ಸೇರ್ಕೊಂಡಿದ್ದೀನಿ. ಡ್ಯಾನ್ಸ್ ಟೀಚರಾ? ಒಳ್ಳೇದೇ ಆಯ್ತು ಬಿಡು ಶಿವಲಿ. ಬಾ, ಪಿಂಕಿ ಮತ್ತೆ ಚಿಕ್ಕಮ್ಮನ ಪರಿಚಯ ಮಾಡಿಸ್ಕೊಡ್ತೀನಿ. ಬಾ ಬಾ. ಬಂದ್ರಾ? ಬನ್ನಿ ಬನ್ನಿ. ಪಾಪ ನಿಮ್ ಮಗಳನ್ನ ನನ್ನ ಮಗನಿಂದ ಚೂ ಬಿಟ್ಟು ನನ್ನ ಆಸ್ತಿ ಪಾಸ್ತಿ ಎಲ್ಲ ಹೊರ್ಕೋಬೇಕು ಅಂತ ಸಂಚು ಮಾಡಿ ಇವಾಗ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಮಣ್ಣಿ ತರ ನಿಂತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಇಂದ್ರಮೋರೆ, ಏನ್ ಮಾತಾಡ್ತಿದ್ದೀರಾ? ಆಹಾ, ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಗಾದೆನ ನಿಮಗಳನ್ನೋಡೆ ಮಾಡಿರ್ಬೇಕು ಅನ್ಸತ್ತೆ. ನಿಮಗೆ ಮಾನ ಮರ್ಯಾದೆ ಇಲ್ಲದೆ ಮಗಳನ್ನ ಮುಂದೆ ಬಿಟ್ಟು ನನ್ನ ಮನೆ ಸರ್ವನಾಶ ಮಾಡಕ್ ಹೊಟ್ಟಿದ್ದೀರಲ್ಲ, ಇಂಥವ್ರ ಮುಂದೆ ಇನ್ ಹೇಗಯ್ಯ ಮಾತಾಡ್ಬೇಕು ನಾನು? ಏನೇ ಮಾಡ್ದೆ? ಏನೇ ಇದೆಲ್ಲ? ಏ, ಅವಳೇನಯ್ಯ ಕೇಳ್ತೀಯ ನೀನು? ನೀನೇನ್ ಹೇಳ್ಕೊಟ್ಟಿರ್ತೀಯೋ ಅದನ್ನ ಅವಳು ಕಲ್ತಿರ್ತಾಳೆ. ಲವ್ ಗಿವು ಅನ್ಕೊಂಡು ನನ್ನ ಮಗನ್ ತಲೆ ಕೆಡಿಸಿ ನನ್ನ ಮಗನ ನನ್ನ ವಿರುದ್ಧ ಎತ್ ಕಟ್ಟಿ ಇವಳು ನನ್ನ ಮನೆ ಸೊಸೆ ಆಗಿ ಬರ್ತಾಳ? ಅಯ್ಯೋ ಇಂದ್ರಮೋರೆ, ಇಲ್ಲೇನ್ ನಡೀತಿದೆ, ಇಲ್ಲೇನ್ ಆಗ್ತಿದೆ ಒಂದು ಅರ್ಥ ಆಗ್ತಿಲ್ಲ. ದಯವಿಟ್ಟು ಒಳಗ್ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಯಾವ ಸುಮ್ನಿರ್ತೀಯ? ನಾನು ಒಳಗ್ ಕೂತ್ಕೊಂಡು ಮಾತಾಡೋದಕ್ಕೆ ನಿಮ್ಮ ಮನೆ ಸಂಬಂಧ ಬೆಳ್ಸಕ್ ಬಂದಿದ್ದೀನ ನಾನು. ನಿಮ್ಮ ಯೋಗ್ಯತೆ ಏನು, ನೀವೆಂಥವ್ರು ಅನ್ನೋದು ಇಡೀ ಊರಿಗೆಲ್ಲ ಗೊತ್ತಾಗ್ಲಿ. ನೋಡಿಲಿ,
ಹೆಣ್ಣು ಮಕ್ಕಳನ್ನ ಹದ್ಬಸ್ತಲ್ಲಿ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ ಮೇಲೆ 3 ಗಂಟೆ ಹಾಕಿ ಕಂಡವ್ರ ಮನೆ ಕಳ್ಸ್ಬಿಡ್ಬೇಕು. ಅದು ಬಿಟ್ಟು ನಮ್ಮಂಥವ್ರ ಮನೆಗೆ ಬಂದು ಸೇರ್ಕೊಂಡು ನನ್ನ ಮಗನಿಂದ ಚೂ ಬಿಟ್ಟಿದ್ಯಾ ಅವಳನ್ನ? ಅಮ್ಮ ತಾಯಿ, ನಿನಗಿರೋದು ಒಬ್ಬಳೇ ಮಗಳು. ಅವಳು ನಮ್ಮನೆ ಮಗನ ಹಿಂದೆ ಓಡಾಡ್ತಿದ್ದಾಳೆ ಅನ್ನೋದನ್ನ ತಾವು ಮರಿಬಾರ್ದು. ಇಷ್ಟೆಲ್ಲ ಓದ್ಕೊಂಡಿರೋ ನನ್ನ ಮಗನ ತಲೆನೇ ಕೆಡಿಸಿದ್ದೀರಾ ಅಂದ್ಮೇಲೆ ಇನ್ನು ನನ್ನ ಮಗಳ ತಲೆ ಕೆಡಿಸ್ತಾ ಇರ್ತೀರಾ ನೀವುಗಳು? ನೀವೆಲ್ಲ ಸೇರ್ಕೊಂಡೆ ನನ್ನ ಮಗಳು ತಲೆ ಕೆಡಿಸಿ ಸುಬ್ಬು ಹಿಂದೆ ಅರಿಯ ಹಾಕಿ ಮಾಡಿರೋದು. ಫ್ರಾಡ್ ಫ್ರಾಡ್ ಫ್ಯಾಮಿಲಿ ನಿಮ್ದು. ಇದೇ ಸರಿಯಾದ ಚಾನ್ಸು. ಈ ಅಮ್ಮನ ಹಿಡ್ಕೊಂಡು ಸರಿಯಾಗಿ ಚಾಡ್ಸು. ಈ ಮನೆಯವ್ರ ಎಲ್ಲರೂ ಸಪೋರ್ಟು ನಮಗ್ ಸಿಗುತ್ತೆ. ಏನಮ್ಮ ನೀನು ನಮ್ ಬೇಗ್ರನೆ ಬಾಯಿಗೆ ಬಂದಂಗ್ ಬೈತೀಯಾ? ನಮ್ಮ ಮನೆ ಮಗಳು ನಿಮ್ ಹುಡುಗನ್ ತಲೆ ಕೆಡಿಸಿದಾಳೆ ಅಂತ ಹೇಳ್ತಿದೀಯರಮ್ಮ. ಅಲ್ಲಿ ತನಕ ನಿಮ್ ಮಗನ್ ತಲೆಯಲ್ಲೇನೋ ಲದ್ದಿ ಇತ್ತೋ ಬುದ್ಧಿ ಇತ್ತೋ, ಸ್ವಲ್ಪ ನಿಮ್ ಮಗನ್ನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳಿ. ಅಯ್ಯೋ ಬೀಗ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅದೇನಂತ ವಿಚಾರಿಸೋಣ. ಸುಮ್ನೆ ಇರಿ ಅನಂತ ಶಯನ ಅವರೇ. ಅಲ್ಲ, ಈ ಅಮ್ಮ ಕೊಟ್ಟಿರೋದೇ ಒಂದು ಮುರುಕ್ಲು ಮನೆ. ಅಂತದ್ರಲ್ಲಿ ಇದ್ಕೊಂಡು ಈ ಅಮ್ಮ ಬಾಯಿಗೆ ಬಂದಿದ್ದೆಲ್ಲ ಅಂತಾಳೆ. ಅದನ್ನ ಅನ್ಸ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ಏನು ನಮ್ಮ ಮನೆ ಮುರ್ಕಲ್ ಮನೆನಾ? ನಮ್ದು ಯಾವತ್ತಿದ್ರು ಅರಮನೆನೆ. ಇಂಥ ಅರಮನೆನ ಇಂಥ ಮನೆ ಹಾಡ್ರಿಗೆ ಬಾಡಿಗೆ ಕೊಟ್ನಲ್ಲ, ನನ್ ಚಪ್ಪಲಿ ತಗೊಂಡ್ ನಾನೇ ಹೊಡ್ಕೋಬೇಕು. ಅಯ್ಯ ಸಾಕ್ ಸುಮ್ನಿರಮ್ಮ, ನೀನ್ ಎಂತ ಘಟವಾಣಿ ಅಂತ ನನಗೆ ಕಂಡಿದ್ದೀನಿ. ಈ ಮುರುಕ್ಲು ಮನೆಯಲ್ಲಿ ನಾವು ಇನ್ನೂ ಇದೀವಲ್ಲ, ನಮ್ ಚಪ್ಪಲಿ ತಗೊಂಡ್ ನಾವೇ ಹೊಡ್ಕೋಬೇಕು. ಅಯ್ಯೋ ಬೀಗ್ರೆ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಏ ಮುಚ್ಚಯ್ಯ ಬಾಯಿ. ನಿಮ್ಮಂಥವ್ರಿಗೆ ಮನೆ ಕೊಟ್ಟಿದ್ದಕ್ಕೆ ನಮ್ಮನೆ ಮುಳುಗೋ ಪರಿಸ್ಥಿತಿ ಬಂದಿದೆ ನೋಡಿ. ಈಗಲೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ, ಅಷ್ಟೇ ಹೋಗ್ತಾ ಇರಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಇಂದ್ರಮ್ಮವ್ರೆ, ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡಿ ಅಂದ್ರೆ ನಾವ್ ಎಲ್ಲಿ ಹೋಗೋದು, ಏನ್ ಮಾಡೋದು? ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ನಿಮ್ ಮಗನ್ ವಿಷಯಕ್ಕೆ ಬರ್ದಿರಾಗೆ ನಾನ್ ನೋಡ್ಕೊತೀನಿ. ಅಮ್ಮ, ನನ್ನ ಮಾತು ಕೇಳು. ಮುಚ್ಚ ಬಾಯಿ ಸಾಕು. ಹಾ, ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರು ನಿಮ್ಮಪ್ಪ ಇಲ್ಲಿಗೆ ಬರ್ದೆ ಹೆದರ್ಕೊಂಡು ಮನೆಯಲ್ಲೇ ಕೂತಿದಾರಲ್ಲ. ಅಂತ ಗಂಡ ನಿನ್ನಂತ ಮಗ ಪಡ್ಕೊಂಡಲ್ಲ, ನನ್ನ ಜನ್ಮ ಸಾರ್ಥಕ ಅಪ್ಪ. ಏ ದಡ್ಡ, ಇಂಥ ಮರ್ಯಾದೆ ಬಿಟ್ಟವ್ರ ಮನೆಗೆ ಅಳಿನಾಗ್ ಬರ್ತೀನಿ ಅಂತೀಯಲ್ಲ, ನಾಚಿಕೆ ಆಗಲ್ವೇನೋ ನಿನ್ಗೆ? ಇಂದ್ರಮ್ಮವ್ರೆ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಓಹೋ, ನನಗೆ ಜೋರ್ ಮಾಡ್ತಾ ಇದ್ದೀರಾ? ನಿಮ್ಮಂಥವ್ರಿಗೆಲ್ಲ ಅಯ್ಯೋ ಅಂದ್ರೆ ನನಗೆ ಆಯುಸ್ ಕಮ್ಮಿ ಆಗುತ್ತೆ. ಮಾಡ್ತೀನಿ ನಿಮಗೆ. ಬಿಡೋ ಬೇರೆ. ಎಲ್ಲಿಗೆ ಹೋಗ್ತೀಯಮ್ಮ ನೀನು? ಎಲ್ಲಿಗೆ ಹೋಗ್ತೀಯ? ಅಯ್ಯೋ ಅಮ್ಮ, ಬಾಡಿ ಬಾಡಿ ಬಾಡಿ. ಅಮ್ಮ ಅಮ್ಮ, ಅಯ್ಯೋ 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 ಅಯ್ಯೋ. ಏನು ಮಾಡ್ದೆ? ನನ್ನ ಮಾತು ಕೇಳಿ. ಅಯ್ಯೋ ಅಯ್ಯೋ ಈಗಲೇ ಗಟ್ಟು ಬುಟ್ಟ ಕಟ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಅಯ್ಯಯ್ಯೋ ಇಂದ್ರಮ್ಮವ್ರೆ, ಇದಕ್ಕಿದ್ದಂಗೆ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರೆ ನಾವೆಲ್ಲಿ ಹೋಗೋದು, ಏನ್ ಮಾಡೋದು? ಎಲ್ಲಿಗಾದ್ರೂ ಹಾಳಾಗೋಗಿ, ಆದ್ರೆ ನನ್ನ ಕಣ್ಣು ಮುಂದೆ ಕೂಡುದು ಅಷ್ಟೇ.